ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ನಿತ್ಯ ಕರ್ಮ ಕಥನವೆಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಕೇಳುತ್ತಾನೆ, ಎಲೈ ಪಿತಾಮಹನೇ, ಕಾರ್ತೀಕದಲ್ಲಿ ಯಾವಾಗ ಸ್ನಾನವನ್ನು ಮಾಡಬೇಕು, ದಿನವೆಲ್ಲ ಹೇಗೆ ಇರಬೇಕು, ಆ ಆಜ್ಞಿಕ ವಿಧಿಗಳನ್ನು ವಿಶೇಷವಾಗಿ ವಿವರಿಸಬೇಕು ಎಂದನು. ಆಗ ಬ್ರಹ್ಮನು ಹೇಳುತ್ತಾನೆ, ನಾರದ, ಕಾರ್ತೀಕ ವ್ರತವನ್ನು ಧರಿಸಿದವನು ಯಾವಾಗಲೂ ರಾತ್ರಿಯಲ್ಲಿ ನಾಲ್ಕನೆಯ ಭಾಗವು ಉಳಿದಿರುವಾಗಲೇ ಏಳಬೇಕು. ಬಹು ಸ್ತೋತ್ರಗಳಿಂದ ವಿಷ್ಣುವನ್ನು ಸ್ತುತಿಸಿ ದಿನದಲ್ಲಿ ತಾನು ಮಾಡಬೇಕಾದ ಕಾರ್ಯವನ್ನು ವಿಚಾರ ಮಾಡಬೇಕು. ಗ್ರಾಮದ ನೈಋತ್ಯ ದಿಕ್ಕಿನಲ್ಲಿ ವಿಧಿ ಪ್ರಕಾರವಾಗಿ ಮಲವಿಸರ್ಜನೆಯನ್ನು ಮಾಡಬೇಕು. ಬ್ರಹ್ಮಸೂತ್ರವನ್ನು ಬಲಗಿವಿಯಲ್ಲಿಟ್ಟು ಉತ್ತರ ಮುಖನಾಗಿ ಭೂಮಿಯಲ್ಲಿ ಹಲ್ಲನ್ನು ನಡುವೆ ಇಟ್ಟು ತಲೆಗೆ ಬಟ್ಟೆಯಿಂದ ಮುಸುಕು ಹಾಕಿಕೊಂಡು ಬಟ್ಟೆಯಿಂದ ಬಾಯಿ ಮುಚ್ಚಿಕೊಂಡು ಏಕಾಕಿಯಾಗಿ ನೀರಿನ ಪಾತ್ರೆಯನ್ನು ಹತ್ತಿರ ಇಟ್ಟುಕೊಂಡು ಮಲಮೂತ್ರ ವಿಸರ್ಜನೆ ಮಾಡಬೇಕು. ರಾತ್ರಿಯ ಹೊತ್ತಾದರೆ ದಕ್ಷಿಣ ಮುಖನಾಗಿ ಕೂರಬೇಕು. ಬಳಿಕ ಎದ್ದು ಕಲಶದ ಸಮೀಪಕ್ಕೆ ಹೋಗಬೇಕು. ವಾಸನೆಯನ್ನು ಹೋಗಲಾಡಿಸುವುದಕ್ಕಾಗಿ ಮೃತ್ತಿಕಾ ಶೌಚವನ್ನು ಆಚರಿಸಬೇಕು. ಲಿಂಗದಲ್ಲಿ ಒಂದು, ಕೈಯಲ್ಲಿ ಮೂರು, ಎರಡು ಕೈಗಳಲ್ಲಿಯೂ ಒಟ್ಟಾಗಿ ಎರಡು ಸಾರಿ ಹೀಗೆ ಮೃತ್ತಿಕಾ ಶೌಚ ಮಾಡಬೇಕು. ಇದು ಮೂತ್ರ ಶೌಚಕ್ಕೆ ಹೇಳಿದ್ದೆಂದು ತಿಳಿಯಬೇಕು. ಮಲ ಶೌಚವನ್ನು ಮುಂದೆ ಆಲಿಸು. ಅಪಾನದಲ್ಲಿ 5 ಅಥವಾ 7, ಎಡಗೈಯಲ್ಲಿ 7, ಎರಡೂ ಕೈಗಳಲ್ಲಿ ಒಟ್ಟಾಗಿ 7 ಹೀಗೆ ಮೃತ್ತಿಕಾ ಶೌಚವನ್ನು ಮಾಡಿಕೊಳ್ಳಬೇಕು. ಕಾಲುಗಳೆರಡಕ್ಕೂ 3 ಮೃತ್ತಿಕೆಗಳನ್ನು ಕೊಡಬೇಕು. ಈ ಶೌಚವು ಗೃಹಸ್ಥನಿಗೆ ಮಾತ್ರ. ಬ್ರಹ್ಮಚಾರಿಯಾದವನಿಗೆ ಇದರ 2ರಷ್ಟು, ವಾನಪ್ರಸ್ಥನಿಗೆ 3ರಷ್ಟು ಹಾಗೂ ಯತಿಗಳಿಗೆ 4ರಷ್ಟು. ಈ ಶೌಚವು ಹಗಲು ಹೊತ್ತಿಗೆ ಹೇಳಿದ್ದು. ರಾತ್ರಿಯಲ್ಲಿ ಇದರಲ್ಲಿ ಅರ್ಧದಷ್ಟನ್ನು ನಡೆಸಬೇಕು. ಮಾರ್ಗಸ್ಥನಿಗೆ ಅದರ ಅರ್ಧದಷ್ಟಾಗುತ್ತದೆ. ಸ್ತ್ರೀ ಶೂದ್ರರಿಗೆ ಅದರ ಅರ್ಧದಷ್ಟು. ಮೃತ್ತಿಕಾ ಶೌಚವಿಲ್ಲದವನ ಸಮಸ್ತ ಕ್ರಿಯೆಗಳು ನಿಷ್ಫಲಗಳು. ಬಳಿಕ ತಡಮಾಡದೆ ಹಲ್ಲು ಮತ್ತು ನಾಲಗೆಗಳ ಶುದ್ಧಿಯನ್ನು ಮಾಡಬೇಕು. ಎಲೈ ವನಸ್ಪತಿಯೇ, ಆಯಸ್ಸು, ಬಲ, ಯಶಸ್ಸು, ವರ್ಚಸ್ಸು, ಮಕ್ಕಳು, ಪಶುಗಳು, ಧನಗಳು, ಬ್ರಹ್ಮ, ಪ್ರಜ್ಞೆ, ಮೇಧಾಶಕ್ತಿ ಇವನ್ನೆಲ್ಲ ನೀನು ನನಗೆ ಕೊಡು ಎಂದು 12 ಅಂಗುಲದ ಅಳತೆಯುಳ್ಳ ಹಲ್ಲು ಉಜ್ಜುವ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಬೇಕು. ಕ್ಷೀರವೃಕ್ಷದ ಅಂದರೆ ಹಾಲು ಬರುವ ಕುರುಡಿಗೆ ಮರದ ಕಡ್ಡಿಯನ್ನು ತೆಗೆದುಕೊಳ್ಳಬಾರದು. ಹಾಗೆಯೇ ಹತ್ತಿಯ ಕಡ್ಡಿಯನ್ನು ತೆಗೆದುಕೊಳ್ಳಬಾರದು. ಕಂಟಕ ವೃಕ್ಷದ ಅಂದರೆ ಮುಳ್ಳು ಮರದ ಅಥವಾ ಸುಟ್ಟ ಮರದ ಕಡ್ಡಿಯನ್ನು ಉಪಯೋಗಿಸಬಾರದು. ಒಳ್ಳೆಯ ವಾಸನೆಯುಳ್ಳದ್ದಾಗಿ ಮೃದುತರವೂ ಆದ ಕಡ್ಡಿಯನ್ನು ದಂತಧಾವನಕ್ಕೆ ಉಪಯೋಗಿಸಬೇಕು. ಉಪವಾಸ ಕಾಲದಲ್ಲಿ, ನವಮಿಯಲ್ಲಿ, ಷಷ್ಠಿಯ ದಿನ, ಶ್ರಾದ್ದ ದಿನದಲ್ಲಿ, ಸೂರ್ಯಗ್ರಹಣ ಕಾಲದಲ್ಲಿ, ಪಾಡ್ಯದಲ್ಲಿ, ಅಮಾವಾಸ್ಯೆಯಲ್ಲಿ ಈ ಕಾಲದಲ್ಲಿ ದಂತಧಾವನ ಮಾಡಬಾರದು. ದಂತಧಾವನವನ್ನು ಹೇಳದಿರುವ ಕಡೆ 12 ಸಾರಿ ಬಾಯಿ ಮುಕ್ಕಳಿಸಬೇಕು. ವಿಧಿವತ್ತಾಗಿ ಹಲ್ಲುಗಳನ್ನು ಶೋಧಿಸಿ ಮುಖವನ್ನು ನೀರಿನಿಂದ ತೊಳೆದು ಹಣೆಯಲ್ಲಿ ಊರ್ಧ್ವ ಪುಂಡ್ರವನ್ನು ಧರಿಸಿ ಆಚಮನ ಮಾಡಿ ದೇವಾಲಯ, ನದಿ ತೀರ, ವಿಶೇಷವಾಗಿ ರಾಜಮಾರ್ಗ ಇವುಗಳಲ್ಲಿ ತುಳಸಿ ಸನ್ನಿಧಿಯಲ್ಲಿ ಆಕಾಶ ದೀಪವನ್ನಿಟ್ಟು ಅರ್ಚನ ಸಾಮಗ್ರಿಯನ್ನು ತೆಗೆದುಕೊಂಡು ಇಷ್ಟ ದೇವತೆಯ ಗ್ರಹಕ್ಕೆ ಹೋಗಬೇಕು. ಬಳಿಕ ಬುದ್ಧಿವಂತನಾದ ಮಾನವನು ಪೂಜೆ ಮಾಡಿ ಗಾನ ಮಾಡತಕ್ಕದ್ದು, ನೃತ್ಯ ಮಾಡತಕ್ಕದ್ದು. ತರುವಾಯ ವಿಷ್ಣುನಾಮಗಳನ್ನು ಪಠಿಸಿ ಹರಿಗೆ ನೀರಾಜನ ಮಾಡಬೇಕು. ರಾತ್ರಿಯಲ್ಲಿ 2 ಗಳಿಗೆ ಉಳಿದಿರುವಾಗಲೇ ಜಲಾಶಯಕ್ಕೆ ಹೋಗಬೇಕು. ಕಾರ್ತೀಕ ವ್ರತಿಯು ಅಲ್ಲಿ ಶಾಸ್ತ್ರೋಕ್ತ ವಿಧಿಯಿಂದ ಸ್ನಾನ ಮಾಡಬೇಕು. ಬಳಿಕ ಒದ್ದೆ ಬಟ್ಟೆಯನ್ನು ಹಿಂಡಿಕೊಂಡು ತಿಲಕವನ್ನು ಇಟ್ಟುಕೊಳ್ಳಬೇಕು. ಬಳಿಕ ತನ್ನ ಸೂತ್ರದಲ್ಲಿ ಹೇಳಿರುವ ರೀತಿಯಿಂದ ಸಂಧ್ಯೋಪಾಸನೆ ಮಾಡಬೇಕು. ಅಂದರೆ ಇಲ್ಲಿ ಗ್ರಹ್ಯ ಸೂತ್ರವೆಂದು ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸೂಕ್ತವಾದಂತಹ ಅಂದರೆ ತನಗೆ ಪರಂಪರೆಯಿಂದ ಹಿರಿಯರಿಂದ ಪರಂಪರೆಯಿಂದ ಬಂದಿರುವ ಗೃಹ್ಯ ಸೂತ್ರದಲ್ಲಿ ಹೇಳಿರುವಂತೆಯೇ ನಡೆದುಕೊಳ್ಳಬೇಕು. ಆಮೇಲೆ ಸೂರ್ಯೋದಯವಾಗುವವರೆಗೂ ಗಾಯತ್ರಿ ಜಪವನ್ನು ಮಾಡಬೇಕು. ಹೀಗೆ ಹೇಳಿರುವುದು ರಾತ್ರಿ ಶೇಷದ ಕೃತ್ಯ. ಇನ್ನು ದಿನದಲ್ಲಿ ಮಾಡಬೇಕಾದುದನ್ನು ಹೇಳಲಾಗುತ್ತದೆ. ಆ ಕೃತ್ಯಗಳನ್ನು ಮಾಡುವುದರಿಂದಲೇ ಸಕಲ ಕಾರ್ತೀಕ ವ್ರತವು ಸಫಲವಾಗುತ್ತದೆ. ಸಂಧ್ಯೋಪಾಸನೆಯಾದ ಬಳಿಕ ವಿಷ್ಣು ಸಹಸ್ರನಾಮ ಮೊದಲಾದವನ್ನು ಪಠಿಸಬೇಕು. ದೇವಾಲಯಕ್ಕೆ ಬಂದು ಮತ್ತೆ ಪೂಜೆಯನ್ನು ಆರಂಭಿಸಬೇಕು. ನೃತ್ಯ ಗಾಯನಾದಿ ಕಾರ್ಯಗಳಲ್ಲಿ ದಿನದ 1 ಪ್ರಹರವನ್ನು ಕಳೆಯಬೇಕು. ಬಳಿಕ ಅರ್ಧ ಜಾವ ಕಾಲ ಪುರಾಣ ಶ್ರವಣವನ್ನು ಮಾಡಬೇಕು. ಪೌರಾಣಿಕನ ಪೂಜೆಯನ್ನು, ತುಳಸಿ ಪೂಜೆಯನ್ನು ಮಾಡಿ ಮಾಧ್ಯಾಹ್ನಿಕ ಕರ್ಮವನ್ನು ನೆರವೇರಿಸಿ ದ್ವಿದಳವನ್ನುಳಿದು ಮಿಕ್ಕವನ್ನು ಭೋಜನ ಮಾಡಬೇಕು. ಯಾವ ಮನುಷ್ಯನು ಬಲಿದಾನ, ವೈಶ್ವದೇವ, ಅತಿಥಿಗಳಿಗೆ ಅನ್ನ ಸಮರ್ಪಣೆ ಇವನ್ನು ಮಾಡಿ ಆಮೇಲೆ ಭೋಜನ ಮಾಡುವನೋ ಅವನು ಸೇವಿಸಿದ್ದು ಕೇವಲ ಅಮೃತವೇ ಆಗುವುದು.
ಪ್ರತಿದಿನವೂ ಅಥವಾ ಪರ್ವ ದಿನದಲ್ಲಿ ಯಥಾಶಕ್ತಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು. ಭವಿಷ್ಯ ಭೋಜನವನ್ನೇ ಮಾಡಿಸಬೇಕು. ಅಮಿಷವನ್ನು ವರ್ಜಿಸಬೇಕು. ಮುಖ ಶುದ್ಧಿಗಾಗಿ ತೀರ್ಥ ಜಲದೊಡನೆ ತುಳಸಿಯನ್ನು ಭಕ್ಷಿಸಬೇಕು. ದಿನದ ಉಳಿದ ಭಾಗವನ್ನು ಸಂಸಾರ ವ್ಯವಹಾರಗಳಲ್ಲಿ ಕಳೆಯಬೇಕು. ಸಾಯಂಕಾಲದಲ್ಲಿ ಮತ್ತೆ ವಿಷ್ಣು ದೇವಾಲಯಕ್ಕೆ ಹೋಗಬೇಕು. ಸಂಧ್ಯಾ ವಂದನೆ ಮಾಡಿ ಅಲ್ಲಿ ಶಕ್ತಿ ಇದ್ದಷ್ಟು ದೀಪಗಳನ್ನು ಹೊತ್ತಿಸಬೇಕು. ವಿಷ್ಣುವನ್ನು ನಮಸ್ಕರಿಸಿ ಹರಿಗೆ ಶುಭಕರವಾದ ನೀರಾಜನವನ್ನೆತ್ತಿ ಸ್ತೋತ್ರ ಪಾಠಾದಿಗಳನ್ನು ಮಾಡುತ್ತಾ ಮೊದಲನೆಯ ಯಾಮದಲ್ಲಿ ಜಾಗರಣೆ ಮಾಡಬೇಕು. ವಿಚಕ್ಷಣನಾದವನು ಮೊದಲನೆಯ ಯಾಮವು ಕಳೆದ ಮೇಲೆ ನಿದ್ರೆ ಮಾಡತಕ್ಕದ್ದು. ಬ್ರಹ್ಮಚರ್ಯ ವ್ರತವನ್ನು ಆಚರಿಸಬೇಕು. ಋತುಕಾಲದಲ್ಲಿ ಮಾತ್ರ ಭಾರ್ಯ ಸಂಘ ಮಾಡತಕ್ಕದ್ದು, ಅಥವಾ ಅವಳಿಂದ ಕಾಮಿಸಲ್ಪಟ್ಟವನಾಗಿ ಅವಳ ಸಂಘ ಮಾಡಬಹುದು. ಅದರಿಂದ ದೋಷಭಾಗಿಯಾಗುವುದಿಲ್ಲ. ಮಾಸ ಮುಗಿಯುವವರೆಗೂ ಪ್ರತಿದಿನವೂ ವಿಧಿಗನುಸಾರವಾಗಿ ಹೀಗೆಯೇ ಆಚರಿಸುತ್ತಿರಬೇಕು. ಇಲ್ಲಿ ಗಮನಿಸಿದರೆ ಪುರುಷನು ತನ್ನ ಕಾಮವಾಂಛೆಗಾಗಿ ಸ್ತ್ರೀಯನ್ನು ಬಲಾತ್ಕರಿಸದೆ, ಯಾವಾಗ ಸ್ತ್ರೀ ಆ ಕಾಮವಾಂಛೆಯನ್ನು ಹೊಂದಿರುವಳೋ ಆಗ ಮಾತ್ರವೇ ಪುರುಷನು ಆಕೆಯೊಡನೆ ಸೇರಿದರೆ ಆತನಿಗೆ ದೋಷವು ತಟ್ಟುವುದಿಲ್ಲ. ಅಥವಾ ಆಕೆ ಋತುಸ್ನಾತೆಯಾದಾಗ, ವಿಶೇಷವಾಗಿ ಆಕೆ ಆಕೆ ಪುತ್ರನನ್ನು ಪಡೆಯುವಲ್ಲಿ ಅಥವಾ ಗರ್ಭಧರಿಸುವಲ್ಲಿ ಯೋಗ್ಯಳಾಗಿರುವುದರಿಂದ ಆಕೆಯ ಕಾಮವಾಂಛೆಯನ್ನು ಪೂರೈಸುವ ಸಲುವಾಗಿ ಮಾತ್ರವೇ ಪುರುಷನು ಆಕೆಯೊಡನೆ ಸಮಾಗಮವನ್ನು ನಡೆಸಬಹುದು. ಆಗ ಆತ ಬ್ರಹ್ಮಚರ್ಯೆಯನ್ನು ಆಚರಿಸಿದಂತೆಯೇ ಆಗುತ್ತದೆ. ಹೀಗೆ ಕಾರ್ತೀಕ ಮಾಸದಲ್ಲಿ ಪರಮಶ್ರೇಷ್ಠವಾದ ಈ ವ್ರತವನ್ನು ಯಾವನು ಮಾಡುತ್ತಾನೆಯೋ ಅವನು ಸರ್ವ ಪಾಪಗಳಿಂದಲೂ ಬಿಡಲ್ಪಟ್ಟವನಾಗಿ ವಿಷ್ಣುವಿನ ಸಾಲೋಕ್ಯವನ್ನು ಪಡೆಯುತ್ತಾನೆ. ಈ ವ್ರತವು ರೋಗ ಪರಿಹಾರಕವಾದುದು, ಪಾಪ ನಾಶಕವಾದುದು, ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹದು, ಸಂತಾನ, ಧನ ಮುಂತಾದವನ್ನು ಸಾಧಿಸಿಕೊಡತಕ್ಕದ್ದು. ಈ ಭೂತಲದಲ್ಲಿ ಈ ಭೂತಲದಲ್ಲಿ ವಿಷ್ಣು ಪ್ರಿಯವಾದ ಈ ಕಾರ್ತೀಕ ವ್ರತಕ್ಕಿಂತ ಬೇರೆಯಾದ ಮುಕ್ತಿ ಕಾರಣವು ಮತ್ತೊಂದಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ನಿತ್ಯ ಕರ್ಮ ಕಥನವೆಂಬ 5ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.